ನಿಮ್ಮ ಫೋನ್ ಸೆಟ್ಟಿಂಗ್ನಲ್ಲಿರೋ ಡಿಸ್ಪ್ಲೇಯಲ್ಲಿ 4 ಸೆಟ್ಟಿಂಗ್ ಮಾಡಿಕೊಂಡರೆ ನಿಮ್ಮ ಮೊಬೈಲ್ ಫುಲ್ ಚಾರ್ಜ್ ಆದ ನಂತರ ಒಂದು ದಿನದಲ್ಲಿ ಖಾಲಿಯಾಗುವ ಚಾರ್ಜಿಂಗ್ ಆರಾಮಾಗಿ 2ರಿಂದ 3 ದಿನದವರೆಗೂ ಉಳಿಯುತ್ತದೆ. ಮೊಬೈಲ್ನಲ್ಲಿರುವ ಆ 4 ಸೆಟ್ಟಿಂಗ್ಗಳು ಯಾವೆಂದು ನೋಡೋಣ. ಮೊದಲನೇದಾಗಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ, ನಂತರ ಇಲ್ಲಿ ಕಾಣಿಸುತ್ತಿರುವ ಡಿಸ್ಪ್ಲೇ ಮತ್ತು ಬ್ರೈಟ್ನೆಸ್ ಮೇಲೆ ಕ್ಲಿಕ್ ಮಾಡಿ. ಈಗ ಸ್ಕ್ರೀನ್ ಬ್ರೈಟ್ನೆಸ್ ಅಂತ ಕಾಣಿಸ್ತಾ ಇದೆ, ಅದರಲ್ಲಿ ಆಟೋ ಬ್ರೈಟ್ನೆಸ್ ಆಗಿದೆ. ಈ ಆಟೋ ಬ್ರೈಟ್ನೆಸ್ಸನ್ನು ಆಫ್ ಮಾಡಿಕೊಳ್ಳಬೇಕು. ಯಾಕೆಂದರೆ ಆಟೋ ಬ್ರೈಟ್ನೆಸ್ ಇದ್ದರೆ ತನ್ನಿಂದ ತಾನೇ ಡಿಸ್ಪ್ಲೇ ಬೆಳಕು ಜಾಸ್ತಿ ಕಮ್ಮಿಯಾಗಿ ಚಾರ್ಜಿಂಗ್ ಡೌನ್ ಆಗುತ್ತಿರುತ್ತದೆ. ಆ ಕಾರಣ ಆಟೋ ಬ್ರೈಟ್ನೆಸ್ಸನ್ನು ಆಫ್ ಮಾಡಿಕೊಳ್ಳಬೇಕು. ನಂತರ ಸೆಟ್ಟಿಂಗ್ ಆಪ್ಷನ್ಗೆ ಬಂದು ಮತ್ತೆ ಡಿಸ್ಪ್ಲೇ ಮತ್ತು ಬ್ರೈಟ್ನೆಸ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಇಲ್ಲಿ ಲೈಟ್ ಮೋಡ್ ಮತ್ತು ಡಾರ್ಕ್ ಮೋಡ್ ಎಂದೆರಡು ಆಪ್ಷನ್ ಮೇಲ್ಗಡೆ ಕಾಣಿಸ್ತಾ ಇದೆ. ಇದರಲ್ಲಿ ಯಾವಾಗಲೂ ನಮ್ಮ ಫೋನ್ಗಳಲ್ಲಿ ಲೈಟ್ ಮೋಡ್ ಆನ್ ಆಗಿರುತ್ತೆ. ಇದರಿಂದ ಬ್ಯಾಟ್ರಿ ಬೇಗ ಖಾಲಿ ಆಗುತ್ತಿರುತ್ತದೆ. ಆದ ಕಾರಣ ಇದನ್ನು ಡಾರ್ಕ್ ಮೋಡ್ಗೆ ಕನ್ವರ್ಟ್ ಮಾಡಿಕೊಳ್ಳಿ. ಡಾರ್ಕ್ ಮೋಡ್ನಲ್ಲಿ ಕ್ಲಿಕ್ ಮಾಡಿಕೊಳ್ಳಿ. ನಂತರ ಮತ್ತೆ ಡಿಸ್ಪ್ಲೇ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ಕಾಣಿಸುತ್ತಿರುವ ರಿಫ್ರೆಶ್ ರೇಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಇಲ್ಲಿ 90 Hz ಮತ್ತು 60 Hz ಎಂದು ಎರಡು ರೀತಿಯಲ್ಲಿ ರಿಫ್ರೆಶ್ ರೇಟ್ ಇದೆ. ಇದರಲ್ಲಿ ಯಾವುದು ಕಡಿಮೆ ಇದೆ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಅಂದರೆ 60 Hz ರಿಫ್ರೆಶ್ ರೇಟನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಇದರಿಂದ ಬ್ಯಾಟ್ರಿ ಉಳಿಯುತ್ತದೆ. ನಂತರ ಮತ್ತೆ ಡಿಸ್ಪ್ಲೇ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಾಣಿಸ್ತಿರುವ ಕಲರ್ ಸ್ಕೀಮ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ಟ್ಯಾಂಡರ್ಡ್, ಸ್ಯಾಚುರೇಟೆಡ್, ವಿವಿಡ್ ಎಂದು 3 ರೀತಿಯಾಗಿ ಕೊಟ್ಟಿದ್ದಾರೆ. ಇದರಲ್ಲಿ ವಿವಿಡ್ನಲ್ಲಿ ರೆಕಮೆಂಡೆಡ್ ಎಂದಿದೆ. ನಿಮ್ಮ ಮೊಬೈಲ್ನಲ್ಲಿ ಇದು ಬೇರೆ ಆಪ್ಷನ್ನಲ್ಲಿದ್ದರೆ ವಿವಿಡ್ನಲ್ಲಿ ಕನ್ವರ್ಟ್ ಮಾಡಿಕೊಳ್ಳಿ. ಇದರಿಂದ ನಿಮ್ಮ ಮೊಬೈಲ್ನಲ್ಲಿರುವ ಬ್ಯಾಟ್ರಿ ಬೇಗ ಖಾಲಿಯಾಗುವುದನ್ನು ಕಡಿಮೆ ಮಾಡಬಹುದು. ಈ 4 ಸೆಟ್ಟಿಂಗ್ಗಳನ್ನು ಮಾಡಿಕೊಂಡರೆ ನಿಮ್ಮ ಬ್ಯಾಟ್ರಿ ಬೇಗ ಖಾಲಿಯಾಗುವುದನ್ನು ನಿಲ್ಲಿಸಬಹುದು. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ.